ಅದೇನೇ ಇದ್ರೂ ಕೂಡ ಈಗ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಕಳಂಕ ಹೊತ್ತು ದಿನ ದೂಡ್ತಾ ಇದ್ದಾರೆ. ಇನ್ನು ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕಾನಾಥ್ ಭವಿಷ್ಯ ನುಡಿದಿದ್ದಾರೆ. ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಆರೋಪಿ ದರ್ಶನ್ ಬಗ್ಗೆ ರಾಜ್ಗುರು ಭವಿಷ್ಯ. ದರ್ಶನ್ ಸುದೀಪ್ ಬಗ್ಗೆಯೂ ಮಾತು. ಕೊಲೆ ಆರೋಪಿ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ವರ್ಷದ ಕೊನೆ ದಿನಗಳಲ್ಲಿ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಜ್ಗುರು ದರ್ಶನ್ಗೆ ಒಂದಷ್ಟು ಕಿವಿ ಮಾತು ಹೇಳಿದ್ದಾರೆ. ಏನ್ಮುಂದೆಯಾದರೂ ದರ್ಶನ್ ಕೋಪ ಕಡಿಮೆ ಮಾಡ್ಕೋಬೇಕು ಅಂತಿದ್ದಾರೆ. ದರ್ಶನ್ ಮುಂಗೋಪದಿದ್ದ ಅವರ ಅವನತಿಗೆ ಕಾರಣ ಆಗುತ್ತೆ ಅಂದ್ರು. ಆಪ್ತ ಗೆಳೆಯ ಸುದೀಪ್ನಿಂದ ಇದೇ ಕಾರಣದಿಂದ ಕಳೆದುಕೊಳ್ಳುವಂತಾಯ್ತು ಅಂತ ಪರೋಕ್ಷವಾಗಿ ಹೇಳಿದ್ರು. 2025ರಲ್ಲಿ ಇನ್ನೂ ಮೇರು ನಟ ಆಗುವ ಅವಕಾಶವಿದೆ. ಮುಂದೆ ದೊಡ್ಡ ಬದಲಾವಣೆ ಆಗಬಹುದು ಅಂದ್ರು. ಖಳನಾಯಕನಲ್ಲ ಅವನು. ಏನು ಆಪಾದನೆ ಬಂದಿರಬಹುದು, ಆಪಾದನೆಯಿಂದ ಮುಕ್ತರಾಗಲೂಬಹುದು, ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಬಂದ್ಬಿಡ್ಬೋದು ಅವರಲ್ಲಿ. ಆದರೆ ಅವ್ರು ಏನು ಫೀಲ್ಡ್ ಇದೆ ಚಲನಚಿತ್ರರಂಗ, ಅವರೇನು ಬಿಡಬೇಕಾದ್ದಿಲ್ಲ. ನಟನೆಯಲ್ಲಿ ಮೇರು ಪರ್ವತದಲ್ಲಿ ನಿಂತ್ಕೊಂಡಿದ್ದಾರೆ. ಏಕಾಏಕಿ ಯಾಕೆ ಇಳಿಸ್ತಾರೆ? ಏನೋ ಕಾರ್ಯಕಾರಣ, ಅವ್ರ ದುರಾದೃಷ್ಟವೋ ಅವರ ಸಮಯವೋ ಅಥವಾ ಅವ್ರ ಕೋಪವೋ ಆ ರೀತಿ ಮಾಡಿದೆ ಅಂತ ತಿದ್ದುಕೊಳ್ಳಿ ಅವರು, ಅಷ್ಟೇ. ಅವರು ಆಯಿತು, ಈಗ ಅಲ್ಲೇ ಇದ್ದಾರೆ. ಆದರೆ ಈ ಮುಂದೆ ವಿಶ್ವಾಸನ ಸಂಸ್ಥೆಯಲ್ಲಿ ಕನ್ನಡದಲ್ಲಿ ಚಲನಚಿತ್ರಕ್ಕೆ ಈ ಕಿರುತೆರೆ ಮತ್ತು ಈ ನಾಟಕಗಳೆಲ್ಲ ಬರ್ತಾರಲ್ಲ, ಒಳ್ಳೆ ಭವಿಷ್ಯ ಇದೆ. ಸುದೀಪ್ ನೋಡಿ ದರ್ಶನ್ ಕಲಿಯೋದು ಬಹಳ ಇದೆ ಅಂತ ಹೇಳಿದ್ರು. ತಾಯಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ದರ್ಶನ್ಗೆ ಒಳಿತಾಗುತ್ತೆ ಅಂದ್ರು. ಈಗ ನೀವು ಸುದೀಪ್ ನೋಡಿದ್ರಲ್ವೇ, ಕಿಚ್ಚ ನೋಡಿ ಹೇಗೆ ಅವ್ರು ಜೆಂಟ್ಲ್ಮನ್, ಅವರು ಎಲ್ಲ ಪ್ರೀತಿ ಪಾತ್ರ ಆಗಿದ್ದಾರೆ, ಒಳ್ಳೆ ಹುಡುಗ. ಅಂಥವ್ರನ್ನ ಯಾರು ಬೇಡ ಅಂತಾರೆ? ಅವರೇ ಸಿನಿಮಾ ತೆಗಿತಾರೆ ನೋಡಿ. ತಾಯಿಗೋಸ್ಕರ ಎಷ್ಟು ಕಂಬನಿ ಸುರಿಸಿದ್ರು, ಅದನ್ನು ಕಲ್ತ್ಕೋಬೇಕು. ಕಿಚ್ಚ ನಮ್ಮನೆವರೆಗೂ ಫೋಟೋ ಇರಬೇಕು ಅಂತ ಮಾಡ್ಕೋಬಾರ್ದು. ಸುದೀಪ್ ಅವರು ತಾಯಿನ ಯಾವ ರೀತಿ ಭಾವನೆ ಇಟ್ಕೊಂಡ್ರು, ಆ ಭಾವನೆ ಹೇಗೆ ತೋರಿಸಿದ್ರು, ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲ, ಅದನ್ನು ನೋಡಿ ಎಲ್ಲ ವೃದ್ಧಾಶ್ರಮಗಳು ಬಂದ್ ಮಾಡಬೇಕು. ಸುದೀಪ್ ಅವರ ವಿದ್ಯೆ ನಾವು ಕಲ್ತ್ಕೋಬೇಕು. ತಾಯಿ ದೇವರು ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ಹೇಳಿ, ಆ ರೀತಿ ದರ್ಶನ್ಗೂ ದೇವರು ಸದ್ಬುದ್ಧಿ ಕೊಡಲಿ. ಅವ್ರ ತಾಯಿ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿಯ ಸೇವೆ ಮಾಡಿದವನು ಪಾಪಮುಕ್ತನು ಅಂತ ಹೇಳ್ತಾರೆ. ಯಾವ ಮಕ್ಕಳು ತಾಯಿನ ಚೆನ್ನಾಗಿ ನೋಡ್ಕೋತಾರೆ ಅವ್ರು ಪಾಪಮುಕ್ತರಾಗ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ದರ್ಶನ್ ಕೂಡ ಪಾಪಮುಕ್ತನಾಗಲಿ, ಅವ್ರ ತಾಯಿ ಸೇವೆ ಚೆನ್ನಾಗಿ ಮಾಡಲಿ. ಕನ್ನಡ ಇಂಡಸ್ಟ್ರಿಗೆ ಉಜ್ವಲವಾದ ಭವಿಷ್ಯವಿದೆ. ದರ್ಶನ್ ಬಗ್ಗೆ ಮತ್ತಷ್ಟು ಮಾತನಾಡಿದ ರಾಜ್ಗುರು ದ್ವಾರಕನಾಥ್, ಮುಂದಾದರೂ ಕೋಪ ಕಡಿಮೆ ಮಾಡಿಕೊಂಡು ಗಂಡ ಹೆಂಡತಿ ಚೆನ್ನಾಗಿ ಬಾಳಿ ಬದುಕಲಿ ಎಂದು ಹಾರೈಸಿದ್ರು. ನಮ್ಮ ಕೋಪವೇ ನಮ್ಮ ಅವನತಿಗೆ ಕಾರಣ, ಅಷ್ಟೇ. ಆ ಕೋಪಲ್ಲಿ ಏನು ಅರ್ಥ ಆಗುತ್ತೆ? ಸಂಬಂಧಗಳೇ ಹೊಟ್ಟೋಗುತ್ತೆ, ಕೊಲೆ ತಂಗೆ ಹೊಟ್ಟೋಗುತ್ತೆ. ತಮ್ಮ ಕೋಪನ ಹಿಡಿದಿಟ್ಕೊಂಡಿದ್ರೆ ಯಾಕೆ ಕೆಟ್ಟದ್ದು ಬರ್ತಿತ್ತು? ಜೈಲಾಗಿ ಬದಲಾಗಬೇಕಾಗಿತ್ತು. ಇನ್ನಾರು ತಿದ್ದುಕೊಂಡು ನಡೀಲಿ ಅಂತ ಒಳ್ಳೆ ಬುದ್ಧಿ ಕೊಡಲಿ ಗಂಡ ಹೆಂಡತಿಗೆ. ಏನಾದರೂ ದರ್ಶನ್ ಒಳ್ಳೆಯ ದಾರಿಯಲ್ಲಿ ಬರ್ತಾರಾ? ರಾಜ್ಗುರು ದ್ವಾರಕನಾಥ್ ಮಾತು ಕೇಳಿ ಬದಲಾಗ್ತಾರಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೇನೇ ಇದ್ರೂ ಕೂಡ ಈಗ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಕಳಂಕ ಹೊತ್ತು ದಿನ ದೂಡ್ತಾ ಇದ್ದಾರೆ. ಇನ್ನು ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕಾನಾಥ್ ಭವಿಷ್ಯ ನುಡಿದಿದ್ದಾರೆ. ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಆರೋಪಿ ದರ್ಶನ್ ಬಗ್ಗೆ ರಾಜ್ಗುರು ಭವಿಷ್ಯ. ದರ್ಶನ್ ಸುದೀಪ್ ಬಗ್ಗೆಯೂ ಮಾತು. ಕೊಲೆ ಆರೋಪಿ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ವರ್ಷದ ಕೊನೆ ದಿನಗಳಲ್ಲಿ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಜ್ಗುರು ದರ್ಶನ್ಗೆ ಒಂದಷ್ಟು ಕಿವಿ ಮಾತು ಹೇಳಿದ್ದಾರೆ. ಏನ್ಮುಂದೆಯಾದರೂ ದರ್ಶನ್ ಕೋಪ ಕಡಿಮೆ ಮಾಡ್ಕೋಬೇಕು ಅಂತಿದ್ದಾರೆ. ದರ್ಶನ್ ಮುಂಗೋಪದಿದ್ದ ಅವರ ಅವನತಿಗೆ ಕಾರಣ ಆಗುತ್ತೆ ಅಂದ್ರು. ಆಪ್ತ ಗೆಳೆಯ ಸುದೀಪ್ನಿಂದ ಇದೇ ಕಾರಣದಿಂದ ಕಳೆದುಕೊಳ್ಳುವಂತಾಯ್ತು ಅಂತ ಪರೋಕ್ಷವಾಗಿ ಹೇಳಿದ್ರು. 2025ರಲ್ಲಿ ಇನ್ನೂ ಮೇರು ನಟ ಆಗುವ ಅವಕಾಶವಿದೆ. ಮುಂದೆ ದೊಡ್ಡ ಬದಲಾವಣೆ ಆಗಬಹುದು ಅಂದ್ರು. ಖಳನಾಯಕನಲ್ಲ ಅವನು. ಏನು ಆಪಾದನೆ ಬಂದಿರಬಹುದು, ಆಪಾದನೆಯಿಂದ ಮುಕ್ತರಾಗಲೂಬಹುದು, ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಬಂದ್ಬಿಡ್ಬೋದು ಅವರಲ್ಲಿ. ಆದರೆ ಅವ್ರು ಏನು ಫೀಲ್ಡ್ ಇದೆ ಚಲನಚಿತ್ರರಂಗ, ಅವರೇನು ಬಿಡಬೇಕಾದ್ದಿಲ್ಲ. ನಟನೆಯಲ್ಲಿ ಮೇರು ಪರ್ವತದಲ್ಲಿ ನಿಂತ್ಕೊಂಡಿದ್ದಾರೆ. ಏಕಾಏಕಿ ಯಾಕೆ ಇಳಿಸ್ತಾರೆ? ಏನೋ ಕಾರ್ಯಕಾರಣ, ಅವ್ರ ದುರಾದೃಷ್ಟವೋ
ಅವರ ಸಮಯವೋ ಅಥವಾ ಅವರ ಕೋಪವೋ ಆ ರೀತಿ ಮಾಡಿದೆ ಅಂತ ತಿದ್ದುಕೊಳ್ಳಿ ಅವರು ಅಷ್ಟೇ. ಅವರು ಆಯಿತು, ಈಗ ಅಲ್ಲೇ ಇದ್ದಾರೆ. ಆದರೆ ಈ ಮುಂದೆ ವಿಶ್ವಾವತರಣ ಸಂವತ್ಸರದಲ್ಲಿ ಕನ್ನಡದಲ್ಲಿ ಚಲನಚಿತ್ರಕ್ಕೆ ಈ ಕಿರುತೆರೆ ಮತ್ತು ಈ ನಾಟಕಗಳೆಲ್ಲ ಬರ್ತಾರಲ್ಲ, ಒಳ್ಳೆಯ ಭವಿಷ್ಯ ಇದೆ. ಸುದೀಪ್ ನೋಡಿ ದರ್ಶನ್ ಕಲಿಯೋದು ಬಹಳ ಇದೆ ಅಂತ ಹೇಳಿದ್ರು. ತಾಯಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ದರ್ಶನ್ಗೆ ಒಳಿತಾಗುತ್ತೆ ಅಂದ್ರು. ಈಗ ನೀವು ಸುದೀಪ್ ನೋಡಿದ್ರಲ್ವೇ, ಕಿಚ್ಚ, ಹೌದು, ನೋಡಿ ಹೇಗೆ ಅವರು ಜೆಂಟ್ಲ್ಮನ್, ಅವರು ಎಲ್ಲ ಪ್ರೀತಿ ಪಾತ್ರ ಆಗಿದ್ದಾರೆ, ಒಳ್ಳೆಯ ಹುಡುಗ ಅಂಥವ್ರನ್ನ ಯಾರು ಬೇಡ ಅಂತಾರೆ. ಅವರೇ ಸಿನಿಮಾ ತೆಗಿತಾರೆ. ನೋಡಿ ತಾಯಿಗೋಸ್ಕರ ಎಷ್ಟು ಕಂಬನಿ ಸುರಿಸಿದ್ರು, ಅದನ್ನು ಕಲ್ತ್ಕೋಬೇಕು. ಕಿಚ್ಚ ನಮ್ಮನೆವರೆಗೂ ಫೋಟೋ ಇರಬೇಕು ಅಂತ ಮಾಡ್ಕೋಬಾರ್ದು. ಸುದೀಪ್ ಅವರು ತಾಯಿನ ಯಾವ ರೀತಿ ಭಾವನೆ ಇಟ್ಕೊಂಡ್ರು, ಆ ಭಾವನೆ ಹೇಗೆ ತೋರಿಸಿದ್ರು, ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲ, ಅದನ್ನು ನೋಡಿ ಎಲ್ಲ ವೃದ್ಧಾಶ್ರಮಗಳು ಬಂದ್ ಮಾಡಬೇಕು. ಸುದೀಪ್ ಅವರ ವಿದ್ಯೆ ನಾವು ಕಲ್ತ್ಕೋಬೇಕು, ತಾಯಿ ದೇವರು ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ಹೇಳಿ. ಆ ರೀತಿ ದರ್ಶನ್ಗೂ ದೇವರು ಸದ್ಬುದ್ಧಿ ಕೊಡಲಿ. ಅವ್ರ ತಾಯಿ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿಯ ಸೇವೆ ಮಾಡಿದವನು ಪಾಪಮುಕ್ತನು ಅಂತ ಹೇಳ್ತಾರೆ. ಯಾವ ಮಕ್ಕಳು ತಾಯಿನ ಚೆನ್ನಾಗಿ ನೋಡ್ಕೋತಾರೆ ಅವ್ರು ಪಾಪಮುಕ್ತರಾಗ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ದರ್ಶನ್ ಕೂಡ ಪಾಪಮುಕ್ತನಾಗಲಿ, ಅವ್ರ ತಾಯಿ ಸೇವೆ ಚೆನ್ನಾಗಿ ಮಾಡಲಿ. ಕನ್ನಡ ಇಂಡಸ್ಟ್ರಿಗೆ ಉಜ್ವಲವಾದ ಭವಿಷ್ಯವಿದೆ. ದರ್ಶನ್ ಬಗ್ಗೆ ಮತ್ತಷ್ಟು ಮಾತನಾಡಿದ ರಾಜ್ಗುರು ದ್ವಾರಕನಾಥ್, ಮುಂದಾದರೂ ಕೋಪ ಕಡಿಮೆ ಮಾಡಿಕೊಂಡು ಗಂಡ ಹೆಂಡತಿ ಚೆನ್ನಾಗಿ ಬಾಳಿ ಬದುಕಲಿ ಎಂದು ಹಾರೈಸಿದ್ರು. ನಮ್ಮ ಕೋಪವೇ ನಮ್ಮ ಅವನತಿಗೆ ಕಾರಣ, ಅಷ್ಟೇ. ಆ ಕೋಪಲ್ಲಿ ಏನು ಅರ್ಥ ಆಗುತ್ತೆ? ಸಂಬಂಧಗಳೇ ಹೊಟ್ಟೋಗುತ್ತೆ, ಕೊಲೆ ತಂಗೆ ಹೊಟ್ಟೋಗುತ್ತೆ. ತಮ್ಮ ಕೋಪನ ಹಿಡಿದಿಟ್ಕೊಂಡಿದ್ರೆ ಯಾಕೆ ಕೆಟ್ಟದ್ದು ಬರ್ತಿತ್ತು? ಜೈಲಿಗೆ ಬದಲಾಗಬೇಕಾಗಿತ್ತು. ಇನ್ನಾರು ತಿದ್ದುಕೊಂಡು ನಡೀಲಿ ಅಂತ ಒಳ್ಳೆಯ ಬುದ್ಧಿ ಕೊಡಲಿ ಗಂಡ ಹೆಂಡತಿಗೆ. ಏನಾದರೂ ದರ್ಶನ್ ಒಳ್ಳೆಯ ದಾರಿಯಲ್ಲಿ ಬರ್ತಾರಾ? ರಾಜ್ಗುರು ದ್ವಾರಕನಾಥ್ ಮಾತು ಕೇಳಿ ಬದಲಾಗ್ತಾರಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೇನೇ ಇದ್ರೂ ಕೂಡ ಈಗ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಕಳಂಕ ಹೊತ್ತು ದಿನ ದೂಡ್ತಾ ಇದ್ದಾರೆ. ಇನ್ನು ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕಾನಾಥ್ ಭವಿಷ್ಯ ನುಡಿದಿದ್ದಾರೆ. ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಆರೋಪಿ ದರ್ಶನ್ ಬಗ್ಗೆ ರಾಜ್ಗುರು ಭವಿಷ್ಯ. ದರ್ಶನ್ ಸುದೀಪ್ ಬಗ್ಗೆಯೂ ಮಾತು. ಕೊಲೆ ಆರೋಪಿ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ವರ್ಷದ ಕೊನೆ ದಿನಗಳಲ್ಲಿ ದರ್ಶನ್ ಬಗ್ಗೆ ರಾಜ್ಗುರು ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಜ್ಗುರು ದರ್ಶನ್ಗೆ ಒಂದಷ್ಟು ಕಿವಿ ಮಾತು ಹೇಳಿದ್ದಾರೆ. ಏನ್ಮುಂದೆಯಾದರೂ ದರ್ಶನ್ ಕೋಪ ಕಡಿಮೆ ಮಾಡ್ಕೋಬೇಕು ಅಂತಿದ್ದಾರೆ. ದರ್ಶನ್ ಮುಂಗೋಪದಿದ್ದ ಅವರ ಅವನತಿಗೆ ಕಾರಣ ಆಗುತ್ತೆ ಅಂದ್ರು. ಆಪ್ತ ಗೆಳೆಯ ಸುದೀಪ್ನಿಂದ ಇದೇ ಕಾರಣದಿಂದ ಕಳೆದುಕೊಳ್ಳುವಂತಾಯ್ತು ಅಂತ ಪರೋಕ್ಷವಾಗಿ ಹೇಳಿದ್ರು. 2025ರಲ್ಲಿ ಇನ್ನೂ ಮೇರು ನಟ ಆಗುವ ಅವಕಾಶವಿದೆ. ಮುಂದೆ ದೊಡ್ಡ ಬದಲಾವಣೆ ಆಗಬಹುದು ಅಂದ್ರು. ಖಳನಾಯಕ ಅಂದ್ರೆ ಖಳನಾಯಕನಲ್ಲ ಅವನು. ಏನು ಆಪಾದನೆ ಬಂದಿರಬಹುದು, ಆಪಾದನೆಯಿಂದ ಮುಕ್ತರಾಗಲೂಬಹುದು, ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಬಂದ್ಬಿಡ್ಬೋದು ಅವರಲ್ಲಿ. ಆದರೆ